ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನರ್ಸರಿಯಿಂದ ಗಿಡವನ್ನು ಕೊಂಡುಕೊಳ್ಳುವಾಗ ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಯಾವ ಯಾವ ವಿಷಯದಲ್ಲಿ ಗಮನವನ್ನು ಇಟ್ಕೋಬೇಕು, ಹಾಗೆಯೇ ನರ್ಸರಿಯಿಂದ ತಂದ ಗಿಡವನ್ನು ಎಷ್ಟು ದಿನ ಆದಮೇಲೆ ರೀಪಾರ್ಟ್ ಮಾಡಬೇಕು, ಹೇಗೆ ರೀಪಾರ್ಟ್ ಮಾಡಬೇಕು, ನಮ್ಮಲ್ಲಿರುವ ಕಿಚನ್ ವೇಸ್ಟನ್ನು ಪಾಟ್ನಲ್ಲಿ ಆ್ಯಡ್ ಮಾಡಬಹುದಾ ಹೇಗೆ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಪಟಪಟ ಅಂತ ತಿಳ್ಕೊಳ್ತಾ ಹೋಗೋಣ. ನಮಸ್ತೆ, ನಾನು ಕೀರ್ತಿ ಚೇತನ್. ನೀವು ನೋಡ್ತಾ ಇದ್ದೀರಾ ಟೆರೆಸ್ ಗಾರ್ಡನ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಹೊಂದಿರುವ ನಮ್ಮ ಚಾನೆಲ್ ಕೀರ್ತಿ ಚೇತನ್ ಇನ್ ಕನ್ನಡ. ನರ್ಸರಿಯಿಂದ ಯಾವುದೇ ಗಿಡನ ತಗೊಳ್ಳುವಾಗ ಮೊದಲು ಅದರಲ್ಲಿ ತುಂಬ ಮೊಗ್ಗುಗಳಿರಲಿ, ಹೂಗಳು ತುಂಬ ಅರಳಿರೋದಕ್ಕಿಂತ ಜಾಸ್ತಿ ಮೊಗ್ಗುಗಳಿರಲಿ. ಆಗ ಮನೆಗೆ ತಂದಾಗ ನಿಮ್ಮ ಗಿಡದಲ್ಲಿ ಹೂವು ಆಗುತ್ತೆ, ಮನೇಲಿ ಅರಳುತ್ತಲ್ಲ, ಆವಾಗ ನಿಮಗೆ ತುಂಬ ಖುಷಿ ಆಗುತ್ತೆ. ಜೊತೆಗೆ ತುಂಬ ಬ್ರಾಂಚಸ್ ಇರಬೇಕು, ಆ ರೀತಿಯ ಗಿಡವನ್ನು ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಾಸ್ತಿ ಬ್ರಾಂಚಸ್ ಇತ್ತು ಅಂತ ಅಂದರೆ ಅದು ಹೊಸದಾಗಿ ಗ್ರಾಫ್ಟ್ ಮಾಡಿರುವ ಪ್ಲ್ಯಾಂಟ್ ಆಗಿರೋದಿಲ್ಲ, ಹಳೆ ಗಿಡ ಆಗಿರುತ್ತೆ. ಸೊ ಅದು ಸರ್ವೈವ್ ಆಗುವಂತಹ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್ ವಿಷಯ, ಬರೀ ಹೂವಿನ ಬಣ್ಣವನ್ನು ಮಾತ್ರ ನೋಡಿ ಗಿಡವನ್ನು ತಗೊಳ್ಬೇಡಿ. ಆ ಗಿಡದಲ್ಲಿ ಹೊಸ ಚಿಗುರುಗಳು ಇದೆಯಾ ಅಂತ ಹೇಳಿ ನೋಡಿಕೊಂಡು ತಗೊಳ್ಳಿ. ಯಾಕಂದರೆ ಕೆಲವೊಂದೊಂದು ಸರ್ತಿ ಹೂವು ಆಗಿ ಹೋದ ತಕ್ಷಣ ಆ ಬ್ರಾಂಚಸ್ ಒಣಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ನಾವು ಹೊಸ ಚಿಗುರು ಬರ್ತಾ ಇರುವಂತಹ ಗಿಡವನ್ನು ತೆಗೆದಿಟ್ಕೊಂಡಿದ್ರೆ ಆ ಬ್ರಾಂಚಸ್ ಒಣಗಿದ್ರೂ ಸಹ ಹೊಸ ಚಿಗುರಲ್ಲಿ ಮತ್ತೆ ಗಿಡ ಗ್ರೋತ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟು, ಎಲ್ಲಕ್ಕಿಂತ ಮೊದಲು ನೀವು ನರ್ಸರಿಯಿಂದ ಯಾವ ಗಿಡವನ್ನು ತಗೊಳ್ಳೋಕ್ಕೆ ಹೋಗ್ತಾ ಇದ್ದೀರಾ ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಬಿಸಿಲು ಬೀಳುತ್ತೆ, ಬಿಸಿಲಿಗೆ ತಕ್ಕ ಹಾಗೆ ಯಾವ ಗಿಡವನ್ನು ತಗೊಳ್ಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡಿಕೊಂಡು ತಗೊಳ್ಳಿ. ಓಕೆ, ಇದೆಲ್ಲವನ್ನು ಪ್ಲ್ಯಾನ್ ಮಾಡಿ ತಗೊಂಡ ನಂತರ ಆ ನರ್ಸರಿಯವರ ಹತ್ರ ಕೇಳಿ, ಅವರು ಇದಕ್ಕೆ ಯಾವ ರೀತಿಯ ಗೊಬ್ಬರವನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿ. ಹಾಗೆಯೇ ಅವ್ರ ಹತ್ರ ಕೆಲವೊಂದಿಷ್ಟು ಕ್ವಶನ್ಸನ್ನು ಕೇಳಿ, ನೀರು ಹೇಗೆ ಕೊಡಬೇಕು, ಹೇಗೆ ಕೇರ್ ಮಾಡಿದ್ದೀರಾ ನೀವು, ಹೇಗೆ ನಾವು ಕೇರ್ ಮಾಡಬೇಕು ಅಂತ ಎಲ್ಲ ಸ್ವಲ್ಪ ಅವ್ರ ಹತ್ರ ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಅದೇ ಥರ ನಿಮ್ಮ ಮನೆಗೆ ತಂದು ನಿಮ್ಮ ಕ್ಲೈಮೇಟ್ಗೆ, ನಿಮ್ಮ ಮನೆಯ ವಾತಾವರಣಕ್ಕೆ ಅದು ಅಡ್ಜಸ್ಟ್ ಆಗಲಿ ತನಕ ಸ್ವಲ್ಪ ಕೇರ್ ಮಾಡಿ. ಅವರು ಹೇಗೆ ಕೇರ್ ಮಾಡ್ತಾ ಇದ್ರಲ್ಲ ಅದೇ ಥರ ಸ್ವಲ್ಪ ಕೇರ್ ಮಾಡಿ. ಆ ನಂತರ ನಿಧಾನಕ್ಕೆ ಗಿಡ ನಿಮ್ಮ ಮನೆಯ ವಾತಾವರಣಕ್ಕೆ, ನಿಮ್ಮ ಆರೈಕೆಗೆ ತಕ್ಕಂತೆ ಒಗ್ಗಿಕೊಳ್ಳುತ್ತೆ. ಎಲ್ಲಕ್ಕಿಂತ ಫಸ್ಟು ಹೂಗಳನ್ನು ನೋಡಿ ಅಟ್ರ್ಯಾಕ್ಟ್ ಆಗಿ ಗಿಡ ತಗೊಳ್ಬೇಡಿ. ಗಿಡದ ಓವರಾಲ್ ಹೆಲ್ತ್ ಹೇಗಿದೆ, ಎಲೆ ಹೇಗಿದೆ, ಗ್ರೀನ್ ಆಗಿದೆಯಾ ಅಥವಾ ಯೆಲ್ಲೋ ಆಗಿದೆಯಾ ಅಥವಾ ಯಾವುದಾದ್ರೂ ಇನ್ಸೆಕ್ಟ್ಸ್ಗಳಿದೆಯಾ, ಪೆಸ್ಟ್ ಅಟ್ಯಾಕ್ ಆಗಿದೆಯಾ, ಅದನ್ನು ನೋಡಿಕೊಂಡು ಗಿಡವನ್ನು ತಗೊಳ್ಳಿ. ಸೊ ಫ್ರೆಂಡ್ಸ್, ನರ್ಸರಿಯಲ್ಲಿ ಗಿಡಗಳನ್ನು ತಗೊಳ್ಳುವಾಗ ತೆಗೆದುಕೊಳ್ಬೇಕಾಗಿರುವಂತಹ ಬೇಸಿಕ್ ಇನ್ಸ್ಟ್ರಕ್ಷನ್ಸ್ ಏನು ಅನ್ನೋದನ್ನು ನಿಮಗೆ ತೋರಿಸಿದ್ದೀನಿ. ಸೊ ನರ್ಸರಿಯಿಂದ ಗಿಡವನ್ನು ಮನೆಗೆ ತಂದಾದ ನಂತರ ಮಿನಿಮಮ್ ಅಂತ ಅಂದ್ರೂ 3 to 4 days ಆದ್ರೂ ಸಹ ನೀವು ನಿಮ್ಮ ಮನೆಯ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಬಿಡಬೇಕು. ಗಿಡಗಳು ಮಿನಿಮಮ್ 1 ವಾರ ಬಿಡಬೇಕು. ಅಟ್ಲೀಸ್ಟ್ ಕಡಿಮೆ ಅಂತ ಅಂದ್ರೂ ಒಂದು 3 to 4 days ಬಿಡಿ. ಅದಾದ ನಂತರ ಬೇಕಿದ್ರೆ ರೀಪಾರ್ಟ್ ಮಾಡ್ಕೊಳ್ಬಹುದು. ಗಿಡ ತಂದ ನಂತರ ಬಿಸಿಲಿನಲ್ಲಿ ಇಡಬೇಡಿ, ಸಾಧ್ಯವಾದಷ್ಟು ನೆರಳಿನಲ್ಲಿ ಇಡಿ. ನರ್ಸರಿಯಿಂದ ಗಿಡ ತಂದ ತಕ್ಷಣ ಫಸ್ಟ್ ರೀಪಾರ್ಟ್ ಮಾಡೋದಕ್ಕೆ ಮುಂದಾಗಬೇಡಿ, ಏನೂ ತೊಂದರೆ ಆಗೋದಿಲ್ಲ. ಒಂದು 2 months ಬೇಕಿದ್ರೂ ನೀವು ಅದೇ ಪಾಟಲ್ಲೇ ಇಡ್ಬೋದು. ಏನು ಅಂತ ಅಂದರೆ ಅದರ ನರ್ಸರಿ ಪಾಟಿಂದ ಈ ರೀತಿ ಬೇರು ಆಚೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ದಟ್ ಈಸ್ ದ ರೈಟ್ ಟೈಮ್ ಟು ರೀಪಾರ್ಟ್ ಅಂತ ಹೇಳಿ ನೀವು ಆವಾಗ ರೀಪಾರ್ಟ್ ಮಾಡಬೇಕು. ನೋಡಿ, ನರ್ಸರಿಯಿಂದ ನಾನು ಗಿಡ ತಂದಿದ್ದು ರೀಪಾರ್ಟ್ ಮಾಡಿರಲಿಲ್ಲ, ಆಲ್ಮೋಸ್ಟ್ 2-3 months ಆಗ್ತಾ ಬಂತು. ಸೊ ಇವಾಗ ಏನಾಗಿದೆ, ಇದಕ್ಕೆ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಆಗ್ತಾಯಿದೆ. ನೋಡಿ, ಫ್ಲವರ್ಸು ಕೂಡ ತುಂಬ ಚಿಕ್ಕದಾಗಿ ಬರ್ತಾ ಇದೆ, ಎಲೆ ಎಲ್ಲ ಉದುರುತ್ತಾ ಇದೆ, ಬೇರೆಲ್ಲ ಆಚೆ ಬಂತೆ. ಸೊ ಇವಾಗ ನಾವೀಗ ರೀಪಾರ್ಟ್ ಮಾಡಲೇಬೇಕಿದು. ಸೊ ಅಷ್ಟು ಟೈಮ್ ಇರುತ್ತೆ. ನೀವು ಹರಿಬರಿ ಮಾಡಿ ನರ್ಸರಿಯಿಂದ ತಂದ ತಕ್ಷಣವೇ ರೀಪಾರ್ಟ್ ಮಾಡಬೇಕಂತ ಏನೂ ಅರ್ಜೆಂಟ್ ಇಲ್ಲ. ಆ ಪಾಟಿಂದ ಬೇರೆ ಆಚೆ ಬಂದರೆ ಮಾತ್ರ ರೀಪಾರ್ಟ್ ಮಾಡಬೇಕಾಗಿರೋ ಅವಶ್ಯಕತೆ ಇದೆ ಅಂತ ಹೇಳಿ ಅರ್ಥ. ಓಕೆನಾ? ರೀಪಾರ್ಟ್ ಮಾಡಬೇಕಾದ್ರೆ ನಾನೀಗ ಹಳೆ ಪಾಟನ್ನೇ ತೊಗೊಂಡಿದ್ದೀನಿ. ಇದು ಮಿನಿಮಮ್ 12 inch ಪಾಟ್ ಇದೆ. ನನ್ನ ವ್ಯೂವರ್ಸ್ ಒಬ್ಬರು ದಾಸವಾಳ ಗಿಡದ ರೀಪಾಟನ್ನು, ಅರುಣ ಅವರು, ಐ ಥಿಂಕ್ ಐ ಆಮ್ ರೈಟ್ ಅಂದ್ಕೊತೀನಿ ನೇಮು, ತಪ್ಪಾಗಿದ್ದರೆ ಸಾರಿ, ಅವರು ದಾಸವಾಳ ಗಿಡವನ್ನು ರೀಪಾಟ್ ಮಾಡೋದು ಹೇಗೆ ಅಂತ ತೋರಿಸಿ ಅಂತ ಕೇಳಿದರು. ಸೊ ನನ್ನ ಹತ್ರ ಕರೆಂಟ್ಲಿ ದಾಸವಾಳ ಗಿಡ ಇಲ್ಲ, ಸೊ ಗುಲಾಬಿ ಗಿಡವನ್ನು ರೀಪಾಟ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ದಾಸವಾಳ ಗಿಡವನ್ನು ತಂದು ಅದನ್ನು ಹೇಗೆ ಕೇರ್ ಮಾಡಬೇಕು, ಹೇಗೆ ಸೆಲೆಕ್ಟ್ ಮಾಡಬೇಕು, ಹಾಗೆಯೇ ರೀಪಾಟ್ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ.
ಓಕೆ. ಎಲ್ಲ ಪಾಟಲ್ಲೂ ನೀವು ಪಾಟಲ್ಲಿ ಗಿಡ ನೆಡ್ತಾ ಇದ್ದೀರಾ ಅಥವಾ ಗ್ರೋ ಬ್ಯಾಗಲ್ಲಿ ಗಿಡ ನೆಡಿ, ಯಾವುದ್ರಲ್ಲಿ ನೆಡ್ತಾ ಇದ್ರೂ ಮರಿದೇನೆ ಡ್ರೈನೇಜ್ ಹೋಲ್ ಕಡೆ ಗಮನ ಇರಲಿ. ಈ ಪಾಟಲ್ಲಿ ಬಾಟಮಲ್ಲಿ ಡ್ರೈನೇಜ್ ಹೋಲ್ ಇದೆ, ಸೊ ಅಲ್ಲಿ ಮಣ್ಣು ಹೋಗಿ ಡ್ರೈನೇಜ್ ಹೋಲ್ ಬ್ಲಾಕ್ ಆಗಬಾರ್ದು, ಕಟ್ಕೊಳ್ಬಾರ್ದು ಅಂತ ಹೇಳಿ ನಾನು ಅಲ್ಲಿ ಕಲ್ಲನ್ನು ಇಡ್ತಾ ಇದ್ದೀನಿ. ನೀವು ಅಷ್ಟೇ ಪಾಟು ಅಥವಾ ನೀವು ಯಾವುದೇ ಒಂದು ಗ್ರೋ ಬ್ಯಾಗನ್ನು ತೊಗೊಂಡ್ರು ಸಹ ಬಾಟಮಲ್ಲಿ ಹೋಲಲ್ಲಿ ನೀರು ಮಣ್ಣು ಹೋಗಿ ಅಲ್ಲಿ ಕಟ್ಕೊಳ್ದೇ ಇರೋ ಹಾಗೆ ಕಲ್ಲು ಅಥವಾ ತೆಂಗಿನ ಚಿಪ್ಪು ಏನಾದರೂ ಇಡಿ. ಅದಾದಮೇಲೆ ನಾನು ಆಗಲೇ ಹೇಳಿದೆ ನಿಮಗೆ ಕಿಚನ್ ವೇಸ್ಟ್ ಇದ್ದರೆ ಏನು ಮಾಡಬೇಕು ಅಂತ ಹೇಳಿ. ನೋಡಿ, ಇದಾದಮೇಲೆ ನಾನೀಗ ಮನೆಯಲ್ಲಿ ಉಳಿದಿರುವ ಹಳೆ ಹೂವುಗಳನ್ನು ಹಾಕ್ತಾಯಿದ್ದೀನಿ. ಇನ್ಸ್ಟೆಡ್ ಆಫ್ ದಿಸ್ ನೀವು ಇದನ್ನು ಕಿಚನ್ ವೇಸ್ಟ್ ಕೂಡ ಹಾಕಬಹುದು. ಬಾಟಮಲ್ಲೇ ಹಾಕಬೇಕು, ಮೇಲೆ ಕಿಚನ್ ವೇಸ್ಟನ್ನು ಹಾಕೋ ಹಾಗೆ ಇಲ್ಲ. ಯಾಕೆ ಅಂತಂದರೆ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ. ಸೊ ನಾವು ಮೇಲೆ ಗಿಡ ನಡ್ತೀವಿ, ಕೆಳಗಡೆ ಈ ಕಿಚನ್ ವೇಸ್ಟ್ ಇರೋದ್ರಿಂದ ಆ ಗಿಡದ ಬೇರು ಕೆಳಗೆ ತನಕ ಬರೋಷ್ಟರಲ್ಲಿ ಇದು ಕಾಂಪೋಸ್ಟ್ ಆಗೋಗಿರುತ್ತೆ. ಓಕೆನಾ? ಅದಕ್ಕೋಸ್ಕರ ಬಾಟಮಲ್ಲೇ ಕಿಚನ್ ವೇಸ್ಟ್ ಏನಿದ್ರೂ ಹಾಕಬೇಕು. ಅದಾದಮೇಲೆ ಕೇವಲ ಮಣ್ಣನ್ನು ಮಾತ್ರ ಹಾಕ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಮಣ್ಣನ್ನು ಹಾಕ್ಕೊಂಡ್ಮೇಲೆ ಇದ್ರ ಮೇಲೆ ಇವಾಗ ನಾನು ಕಾಲು ಭಾಗ ಪೂರ್ತಿ ಇವಾಗ ಕಿಚನ್ ವೇಸ್ಟ್ ಮತ್ತು ಒಂದು ಲೇಯರ್ ಮಣ್ಣಿನಿಂದ ಕವರ್ ಮಾಡಿದ್ದೀವಿ. ಇದರ ಮೇಲೆ ರೆಡಿ ಮಾಡ್ಕೊಂಡಿರುವಂತಹ ಪಾಟಿಂಗ್ ಮಿಕ್ಸನ್ನು ಹಾಕ್ತಾಯಿದ್ದೀನಿ. ಸೊ ಪಾಟಿಂಗ್ ಮಿಕ್ಸನ್ನು ಹೇಗೆ ರೆಡಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳೋಕ್ಕೆ ಹೋಗೋದಿಲ್ಲ, ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಅದಕ್ಕೋಸ್ಕರ ಈ ಹಿಂದಿನ ವಿಡಿಯೋದಲ್ಲಿ ನಾನು ಪಾಟಿಂಗ್ ಮಿಕ್ಸನ್ನು ಹೇಗೆ ರೆಡಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅದಕ್ಕಂತಲೇ ಡೆಡಿಕೇಟೆಡ್ ಆಗಿ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ಹಿಂದಿನ ವಿಡಿಯೋನ ನೋಡಿಕೊಂಡು ಪಾಟಿಂಗ್ ಮಿಕ್ಸ್ನ ನೀವೇ ಮನೆಯಲ್ಲಿ ರೆಡಿ ಮಾಡ್ಕೊಳ್ಬಹುದು. ಅರ್ಧ ಭಾಗ ಕಿಚನ್ ವೇಸ್ಟು, ಮಣ್ಣು ಮತ್ತು ಪಾಟಿಂಗ್ ಮಿಕ್ಸಿಂದ ಕವರ್ ಮಾಡಿದ್ದೀನಿ. ಸೊ ಕಿಚನ್ ವೇಸ್ಟ್ ಆದಮೇಲೆ ಕೇವಲ ಮಣ್ಣು ಯಾಕೆ ಹಾಕಿದ್ದು ಅಂದರೆ ಅದ್ರ ಮೇಲ್ಗಡೆ ಕಾಂಪೋಸ್ಟ್ ಎಲ್ಲ ಮಿಕ್ಸ್ ಮಾಡಿರುವಂತಹ ಪಾಟಿಂಗ್ ಮಿಕ್ಸ್ ಹಾಕಿರೋದ್ರಿಂದ ಪಾಟಿಂಗ್ ಮಿಕ್ಸ್ನಲ್ಲಿರುವಂತಹ ಅಂಶ ಕೆಳಗಡೆ ಇರುವಂತಹ ಮಣ್ಣಿಗೆ ಮಿಕ್ಸ್ ಆಗುತ್ತೆ. ಆದ್ದರಿಂದ ಅದೊಂದು ಲೇಯರ್ ಕೇವಲ ಮಣ್ಣನ್ನು ಮಾತ್ರ ಹಾಕಿರೋದು. ಯಾವುದೇ ಒಂದು ಗಿಡದ ಗ್ರೋತ್ ಚೆನ್ನಾಗಾಗೋದಕ್ಕೆ, ಅದು ಜಾಸ್ತಿ ಹೂ ಬಿಡೋದಕ್ಕೆ, ಹಣ್ಣು ಕಾಯಿಗಳನ್ನು ಕೊಡೋದಕ್ಕೆ ನಾವು ಬಳಸುವಂತಹ ಮಣ್ಣು ಪಾಟಿಂಗ್ ಮಿಕ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಲದಲ್ಲಿ ಹಾಗೇ ನೆಟ್ಟರು ಚೆನ್ನಾಗಿ ಹೂ ಬಿಟ್ಟು ಕಾಯಿ ಬಿಡುವಂತಹ ಗಿಡಗಳು ಈಗ ನಾವು ಪಾಟಲ್ಲಿ ಹಾಕಿದಾಗ ಅಷ್ಟು ಗ್ರೋತ್ ಆಗೋದಿಲ್ಲ. ಅದಕ್ಕೆ ಚೆನ್ನಾಗಿ ಗ್ರೋತ್ ಆಗಬೇಕು ಅಂತಂದರೆ ನಾವು ಒಳ್ಳೆಯ ಪಾಟಿಂಗ್ ಮಿಕ್ಸನ್ನು ಬಳಸಬೇಕು. ನೋಡಿ, ಇದರಲ್ಲಿ ಫುಲ್ಲು ಇರುವೆ ಸೇರ್ಕೊಂಡ್ಬಿಟ್ಟಿದೆ, ಗಾಳಿ ಇರುವೆ. ಅದನ್ನ ಸ್ವಲ್ಪ ಆಚೆ ಈಚೆ ಇದು ಮಾಡ್ತಾಯಿದ್ದೀನಿ, ಹೋಗುತ್ತೆ, ಏನೂ ತೊಂದರೆ ಇಲ್ಲ. ಅದು ಗಿಡಕ್ಕೇನು ತೊಂದರೆ ಕೊಡೋದಿಲ್ಲ, ನೇಚರ್ ಅಲ್ವಾ, ಎಲ್ಲರೂ ಇರಬೇಕು. ಹೀಗೆ ಇರುವೆ, ಹುಳಗಳು, ಎರೆಹುಳಗಳು ಮಣ್ಣಲ್ಲಿ ಇದೆ ಅಂತಂದ್ರೇ ಅರ್ಥ ಆ ಮಣ್ಣಲ್ಲಿ ಸಾವಯವ ಅಂಶಗಳು ಇದೆ ಅಂತ ಹೇಳಿ ಅರ್ಥ. ಕೆಮಿಕಲ್ ಇದ್ದರೆ ಅಲ್ಲಿ ಬೇರೆ ಜೀವಿಗಳು ವಾಸಿಸೋದಿಲ್ಲ. ಗುಲಾಬಿ ಗಿಡ ಆಗಲಿ, ದಾಸವಾಳ ಗಿಡ ಆಗಲಿ, ಅವಕ್ಕೆ ತಾಯಿ ಬೇರು ಮತ್ತು ತಂತು ಬೇರು ಅಂತ ಹೇಳಿ 2 ಬೇರಿನ ವ್ಯವಸ್ಥೆ ಇರುತ್ತೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಎಳೆ ಬೇರುಗಳು, ಇದೆಲ್ಲವೂ ತಂತು ಬೇರು. ಆ್ಯಂಡ್ ಇದು ದಪ್ಪ ಇರುವಂತಹ ಬೇರಿದೆಯಲ್ಲ ಅದು ತಾಯಿ ಬೇರು. ಸೊ ಈ ತಂತು ಬೇರುಗಳಿಗೆ ಏನು ತೊಂದರೆ ಆದ್ರೂ ಗಿಡಕ್ಕೇನು ಅಷ್ಟೊಂದು ಪ್ರಾಬ್ಲಮ್ ಆಗೋದಿಲ್ಲ. ತಾಯಿ ಬೇರಿಗೆ ಮಾತ್ರ ಇಲ್ಲಿ ಕಟ್ಟಾಗದೇ ಇರೋ ಹಾಗೆ, ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಬೇಕು. ಅದೊಂದು ತುಂಬ ಗಮನದಲ್ಲಿರಿಸ್ಕೊಳ್ಳಿ. ತಾಯಿ ಬೇರಿಗೆ ಏನು ಎಫೆಕ್ಟ್ ಆಗಬಾರ್ದು, ತಂತು ಬೇರಿಗೆ ತೊಂದರೆ ಆದ್ರೂ ತೊಂದರೆ ಇಲ್ಲ. ಸೊ ತಾಯಿ ಬೇರು, ತಂತು ಬೇರು ಅಂದರೆ ಡಿಫ್ರೆನ್ಸ್ ಗೊತ್ತಿರುತ್ತೆ ಎಲ್ಲರಿಗೂ. ಗೊತ್ತಿಲ್ಲದೆ ಇರೋರಿಗೋಸ್ಕರ ಹೇಳ್ತಾ ಇದ್ದೀನಿ. ಇನ್ನೊಂದು ಮೇಯ್ನ್ ವಿಷಯ ಇಲ್ಲಿ ಹೇಳಬೇಕು. ಕೆಲವೊಂದೊಂದು ನರ್ಸರಿಯಿಂದ ತಂದಿರೋ ಪಾಟ್ಗಳಲ್ಲಿ ಈ ರೀತಿಯ ನೆಟ್ಟನ್ನು ಹಾಕಿರ್ತಾರೆ. ಎಲ್ಲ ಗಿಡದಲ್ಲೂ ಇರಲ್ಲ, ಕೆಲವೊಂದೊಂದು ಗಿಡದಲ್ಲಿ ಇರುತ್ತೆ. ಇದ್ದರೆ ಮರಿದೇನೆ ಈ ನೆಟ್ಟನ್ನು ಸಿಸರಲ್ಲಿ ಕಟ್ ಮಾಡಿ, ನಿಧಾನಕ್ಕೆ ಒಂದೊಂದೇ ಪೋರ್ಷನನ್ನು ಕಟ್ ಮಾಡಿ ತೆಗಿಬೇಕದು. ಕಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಕಟ್ ಮಾಡಿ ತೆಗೆದುಬಿಟ್ಟು ಆಮೇಲೆ ರೀಪಾಟ್ ಮಾಡಿ. ಓಕೆನಾ? ಹೀಗಾಯಿತು, ಇಷ್ಟು ತೆಗೆದಿದ್ದೀನಿ. ಇಷ್ಟಾದಮೇಲೆ ಅದನ್ನು ಮಧ್ಯದಲ್ಲಿ ಇಟ್ಟು ನೀಟಾಗಿ ಈ ಮಣ್ಣಿನಿಂದ ಕವರ್ ಮಾಡ್ತೀನಿ. ಉಳಿದಿರುವಂತಹ ಪಾಟಿಂಗ್ ಮಿಕ್ಸಿಂದನೇ ಕವರ್ ಮಾಡ್ತೀನಿ. ಕೇವಲ ಮಣ್ಣು ಹಾಕೋದಿಲ್ಲ, ಪಾಟಿಂಗ್ ಮಿಕ್ಸನ್ನು ಹಾಕ್ತಾಯಿದ್ದೀನಿ. ಮನೆಯಲ್ಲೇ ತುಂಬ ಸುಲಭವಾಗಿ ಮನೆಯಲ್ಲಿ ಇರುವಂತಹ ವಸ್ತುಗಳನ್ನು ಬಳಸಿನೇ ಪಾಟಿಂಗ್ ಮಿಕ್ಸನ್ನು ತಯಾರಿಸಬಹುದು. ಆ ಮಣ್ಣಲ್ಲಿ ಫಂಗಸ್ ಆಗದೇ ಇರುವ ಹಾಗೆ ಕೂಡ ಸರಳವಾಗಿ ಮನೆಯಲ್ಲಿರುವ ವಸ್ತು ಬಳಸಿ ಪಾಟಿಂಗ್ ಮಿಕ್ಸನ್ನು ತಯಾರಿಸೋದು ಹೇಗೆ ಅಂತ ಈ ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಮೊಳಕೆ ಬಂದ ಈರುಳ್ಳಿಯಿಂದನೇ ಈರುಳ್ಳಿ ಬೆಳೆಯೋದು ಹೇಗೆ ಅಂತ ಹೇಳಿ ಈ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಆದರೆ ಮುಂದಿನ ನಮ್ಮ 2 ವಿಡಿಯೋಗಳು, ನಮ್ಮ ಚಾನಲಲ್ಲಿ ಬರುವ ಮುಂದಿನ 2 ವಿಡಿಯೋಗಳು ತುಳಸಿ ಗಿಡದ ಬಗ್ಗೆ ಆಗಿರುತ್ತೆ. ತುಳಸಿ ಗಿಡವನ್ನು ಹೇಗೆ ಬೆಳೆಸಬೇಕು, ಹಾಗೆಯೇ
ತುಂಬ ಜನಕ್ಕೆ ಒಂದು ಯಕ್ಷ ಪ್ರಶ್ನೆ ಆಗಿರುವಂತಹದ್ದೇನು ಅಂತಂದರೆ, ಬಿಸಿಲು ಕಡಿಮೆ ಇದ್ದರೆ ಹೇಗೆ ತುಳಸಿ ಗಿಡವನ್ನು ಬೆಳೆಸಬೇಕು ಅಂತ ಹೇಳಿ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಬಿಸಿಲು ಕಡಿಮೆ ಇದ್ದರೆ ಹೇಗೆ ತುಳಸಿ ಗಿಡವನ್ನು ಬೆಳೆಸಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ ಬಿಸಿಲು ಕಡಿಮೆ ಇದ್ದಾಗ ಬಳಸಬೇಕಾಗಿರುವಂತಹ 3 ಟಿಪ್ಸನ್ನು ನಿಮಗೆ ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿರೋ ಟ್ರಿಕ್ಸ್ಗಳಿದೆ. ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಮುಂದಿನ ವಿಡಿಯೋಗಳಿಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಗಿಡವನ್ನು ನಟ್ಟಾದ ನಂತರ ಈ ರೀತಿ ಜೆಂಟಲಾಗಿ ಪ್ರೆಸ್ ಮಾಡಬೇಕು. ಯಾಕಂದರೆ ಗಾಳಿ ಬಂದಾಗ ಗಿಡದ ಬೇರು ಅಲುಗಾಡಬಾರ್ದು. ಗಿಡ ಅಲುಗಾಡುತ್ತೆ ಬಟ್ ಬೇರು ಅಲುಗಾಡಬಾರ್ದು, ಗಟ್ಟಿಯಾಗಿ ನಿಂತಿರಬೇಕು. ಅದಕ್ಕೋಸ್ಕರ ಮಣ್ಣನ್ನು ಹಾಕಿದ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿ ಸುಮಾರು ಒಂದು 2 to 3 ಇಂಚಸ್ ಅಷ್ಟು ಗ್ಯಾಪ್ ಇರಲಿ. ಯಾಕೆ ಅಂದರೆ ನಾವು ನೀರನ್ನು ಹಾಕುವಾಗ ಆಚೆ ಹೋಗಬಾರ್ದು, ಅಥವಾ ಗೊಬ್ಬರವನ್ನು ಮೇಲಿಂದ ಹಾಕಿದಾಗ ಹಾಕೋದಕ್ಕೆ ಜಾಗ ಇರಬೇಕಲ್ಲ, ಅದಕ್ಕೋಸ್ಕರ. ಇದಿಷ್ಟು ಗಿಡ ನಟ್ಟಿದ ನಂತರ ಫುಲ್ ಪಾಟಿಂದ ಬಾಟಮಲ್ಲಿ ಆಚೆ ನೀರು ಬರಬೇಕು, ಅಷ್ಟು ನೀರನ್ನು ಕೊಡಿ. ಚೆನ್ನಾಗಿ ನೀರು ಕೊಡಿ. ಇದರಿಂದ ಟ್ರಾನ್ಸ್ಪ್ಲಾಂಟ್ ಮಾಡಿರುವಂಥ ಒಂದು ಶಾಕ್ನಿಂದ ಗಿಡ ಸರ್ವೈವ್ ಆಗುತ್ತೆ. ಅಂದರೆ ಆ ಪಾಟಿಂದ ಈ ಪಾಟ್ಗೆ ಚೇಂಜ್ ಮಾಡಿರ್ತೀವಲ್ಲ, ಅದಕ್ಕೆ ಸುಧಾರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಚೆನ್ನಾಗಿ ನೀರು ಕೊಡೋದ್ರಿಂದ. ಬಾಟಮಲ್ಲಿ ನೀರು ಆಚೆ ಬರಬೇಕು, ಅಷ್ಟು ಚೆನ್ನಾಗಿ ನೀರನ್ನು ಕೊಡಿ. ಓಕೆನಾ? ಇದಾದಮೇಲೆ ಗಿಡದಲ್ಲಿ ಫ್ಲವರ್ಸ್ ಇದ್ದರೆ ಅದನ್ನು ಪ್ರೂನ್ ಮಾಡಿಬಿಡಿ, ಕಟ್ ಮಾಡಿ ತೆಗೆದುಬಿಡಿ. ಎನರ್ಜಿ ಎಲ್ಲ ಫ್ಲವರ್ಸೇ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಇವಾಗ ಫ್ಲವರ್ಸ್ನ ಕಟ್ ಮಾಡಿ ಹೊಸ ಚಿಗುರು ಬರೋದಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ಡೆಡ್ ಲೀವ್ಸ್ ಏನಾದ್ರು ಇದ್ದರೆ ಅದನ್ನೆಲ್ಲ ಪ್ರೂನ್ ಮಾಡಿ ತೆಗೆದುಬಿಡಿ. ಇದರಿಂದ ಹೊಸ ಚಿಗುರು ಬರುತ್ತೆ. ಇದು ನಾನು 15 ಡೇಸ್ ಬ್ಯಾಕ್ ರೀಪ್ಲಾಂಟ್ ಮಾಡಿದಂತಹ ಗಿಡ. ಇದರಲ್ಲಿ ಇವಾಗ ಫ್ಲವರ್ಸ್ ಎಲ್ಲ ಇತ್ತು, ಅದನ್ನು ಕಟ್ ಮಾಡಿದ್ದೀನಿ. ಸೊ ನೋಡಿ ಹೇಗೆ ಹೊಸ ಚಿಗುರು ಬರ್ತಾ ಇದೆ ಅಂತ ಹೇಳಿ. ಸೇಮ್ ನಿಮಗೆ ಯಾವ ವಿಧಾನವನ್ನು ತೋರಿಸಿದ್ದೀನಲ್ಲ ಅದೇ ರೀತಿ ನಾನು ಈ ಗಿಡಗಳನ್ನು ಸಹ ರೀಪ್ಲಾಂಟ್ ಮಾಡಿರೋದು. ಇದಿಷ್ಟು ಮಾಡಿದ ಮೇಲೆ ಮುಂದಿನ ಒಂದು 3-4 ದಿನ ಆ ಗಿಡವನ್ನು ನೆರಳಿನಲ್ಲಿ ಇಡಿ, ಡೈರೆಕ್ಟ್ ಸನ್ನಿಗೆ ಇಡಬೇಡಿ. ಅದೊಂಚೂರು ಸುಧಾರಿಸ್ಕೊಳ್ಳಿ, ಆ ನಂತರ ಬಿಸಿಲಿಗೆ ಶಿಫ್ಟ್ ಮಾಡಬಹುದು. ಸೊ ಸ್ನೇಹಿತರೆ, ನರ್ಸರಿಯಿಂದ ಗಿಡ ತೆಗೆದುಕೊಳ್ಳುವುದರಿಂದ ಹಿಡಿದು ಎಷ್ಟು ದಿನಕ್ಕೆ ರೀಪಾರ್ಟ್ ಮಾಡಬೇಕು, ಹೇಗೆ ರೀಪಾರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಅಂತ ಭಾವಿಸ್ತೀನಿ. ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಅದ್ರ ಜೊತೆಗೆ ಚಾನಲಲ್ಲಿ ತುಂಬ ಬೇರೆ ಬೇರೆ ಗಾರ್ಡನ್ ಇನ್ಫಾರ್ಮೇಷನ್ಗಳಿದೆ. ಕರಿಬೇವಿನ ಗಿಡವನ್ನು ಹೇಗೆ ಬೆಳೆಸಬೇಕು, ಅದರ ಘಮವನ್ನು ಹೆಚ್ಚಿಸಬೇಕು ಅಂದರೆ ಏನು ಮಾಡಬೇಕು, ಈ ಬಗ್ಗೆ ಸಾಕಷ್ಟು ವಿಡಿಯೋಗಳಿದೆ. ಚಾನೆಲನ್ನು ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ. ಟೇಕ್ ಕೇರ್. ಬಾಯ್. ಹ್ಯಾಪಿ ಗಾರ್ಡನಿಂಗ್.